ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಈ ರೀತಿಯ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು. ಸೊ ಈ ರೀತಿಯ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೂ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನಿಮ್ಮ ಹತ್ರ ಎರಡು ಆ್ಯಪ್ ಇರಬೇಕಾಗುತ್ತೆ. ಒಂದು VN ಆ್ಯಪ್, ಇನ್ನೊಂದು ಪಿಕ್ಸಾರ್ಟ್ ಆ್ಯಪ್. ನೀವು ಪಿಕ್ಸಾರ್ಟ್ ಆ್ಯಪನ್ನು ಓಪನ್ ಮಾಡಿ. ಸೊ ಇದರಲ್ಲಿ ನೀವು ಟೆಕ್ಸ್ಟನ್ನು ಎಡಿಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು PNG ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಫ್ರೆಂಡ್ಸ್ನ ನೇಮ್ ಆಗಿರ್ಬೋದು, ಹಾಗೆ ಲವರ್ನ ನೇಮ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ನನ್ನ ಚಾನಲ್ನ ನೇಮನ್ನು ಆ್ಯಡ್ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಫಾಂಟ್ ಇರುತ್ತೆ, ಯಾವ ಫಾಂಟ್ ಬೇಕಂತ ನೋಡಿಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕಲರ್ ಆಪ್ಷನ್ ಇದೆ, ಕಲರ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಗ್ರೀನ್ ಕಲರನ್ನು ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಬೋದು ಶ್ಯಾಡೋ ಇರುವಂಥದ್ದು, ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಶ್ಯಾಡೋವನ್ನು ಅಡ್ಜಸ್ಟ್ ಮಾಡಿ. ಶ್ಯಾಡೋ ಅಡ್ಜಸ್ಟ್ ಮಾಡಿದ ಮೇಲೆ ಇದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಇಲ್ಲಿಂದ ಸೇವ್ ಮಾಡಿದ ಮೇಲೆ ಬ್ಯಾಕ್ ಬಂದುಬಿಟ್ಟು VN ಆ್ಯಪನ್ನು ಓಪನ್ ಮಾಡಿ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಕೊಟ್ಟಿದ್ದೇನೆ ಒಂದು, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ ಮೇಲೆ ಇಲ್ಲಿ ಬಂದುಬಿಟ್ಟು VN ಆ್ಯಪ್ಗೆ ಆ್ಯಡ್ ಮಾಡಿ. ಸೊ ಆ ವಿಡಿಯೋ ಈ ರೀತಿಯಾಗಿರುತ್ತೆ, ನೋಡ್ಬೋದು ಸ್ಕ್ರೀನಲ್ಲಿ. ನೋಡ್ಬೋದು ಈ ರೀತಿಯಾಗಿರುತ್ತೆ ವಿಡಿಯೋ. ಸೊ ಅದಕ್ಕೆ ಮ್ಯೂಸಿಕ್ ಸಹಿತ ಆ್ಯಡ್ ಆಗೇ ಇರುತ್ತೆ. ಸೊ ನೀವು ಮೊದಲಿಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಬಾರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ನಾವು ಪಿಕ್ಸಾರ್ಟಿಂದ ಟೆಕ್ಸ್ಟನ್ನು ಎಕ್ಸ್ಪೋರ್ಟ್ ಮಾಡಿದ್ರಲ್ಲ, ಅದನ್ನು ಇವಾಗ ಇಲ್ಲಿ ಆ್ಯಡ್ ಮಾಡಿ. ಸೊ ನೋಡ್ಬೋದು ಈ ರೀತಿಯಾಗಿ ಬಂದಿರುವಂಥದ್ದು. ಸೊ ಇದನ್ನು ಈ ರೀತಿಯಾಗಿ ದೊಡ್ಡ ಮಾಡ್ಕೊಳ್ಳಿ. ಟೆಕ್ಸ್ಟ್ನ ಬ್ಯಾಕ್ಗ್ರೌಂಡಲ್ಲಿ ಶ್ಯಾಡೋವನ್ನು ಆ್ಯಡ್ ಮಾಡಬೇಕು ಹಾಗೆ ಇಲ್ಲ, ಆ್ಯಡ್ ಮಾಡಿಲ್ಲ ಅಂದರೂ ಆಗುತ್ತೆ. ಸೊ ಆ್ಯಡ್ ಮಾಡಿದರೆ ಸೊ ಅಷ್ಟೊಂದು ಕ್ಲೀನಾಗಿ ಕಾಣೋದಿಲ್ಲ. ಸೊ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ನಾನು ಆ್ಯಡ್ ಮಾಡಿದ್ದೇನೆ. ಸೊ ನಂತರ ಟೆಕ್ಸ್ಟ್ ಆ್ಯಡ್ ಮಾಡಿದ ಮೇಲೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಬಾರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಮ್ಮೆ ವಿಡಿಯೋ ಆ್ಯಡ್ ಮಾಡಿದ ಮೇಲೆ ಇದನ್ನು ನೀವು ಇಲ್ಲಿ ಫುಲ್ ಸ್ಕ್ರೀನ್ ಮಾಡಿ, ಫಿಟ್ ಮಾಡಿ. ಸೊ ವಿಡಿಯೋ ಫುಲ್ ಸ್ಕ್ರೀನ್ ಮಾಡಿದ ಮೇಲೆ ಸೊ ಇಲ್ಲಿ ನೋಡ್ಬೋದು ಕ್ರೋಮಾ ಕೀ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ಸರ್ಕಲ್ ಸ್ಕ್ರೀನಲ್ಲಿ ಒಂದು ಸರ್ಕಲ್ ಇರುವಂಥದ್ದು ನೋಡ್ಬೋದು. ಈ ಸರ್ಕಲನ್ನು ಈ ಸ್ಕೈಗೆ ಇಟ್ಬಿಟ್ಟು ಇಂಟೆನ್ಸಿಟಿಯನ್ನು 100 ಮಾಡಿ, ಹಾಗೆ ಸ್ಪಿಲ್ಲನ್ನು 0 ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಇಲ್ಲಿ ಟೆಕ್ಸ್ಟ್ ನೋಡ್ಬೋದು ದೊಡ್ಡ ಇರುವಂಥದ್ದು. ಸೊ ಇದನ್ನು ನೀವು ಅರ್ಧರಲ್ಲಿ ಕಟ್ ಮಾಡಬೇಕಾಗುತ್ತೆ. ಸೊ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಈ ಟೆಕ್ಸ್ಟನ್ನು ನೀವು 7 ಸೆಕೆಂಡಿಂದ ಕಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಟೆಕ್ಸ್ಟನ್ನು 7 ಸೆಕೆಂಡಲ್ಲಿ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿಬಿಟ್ಟು ಮುಂದೆ ಇದ್ದ ಪಾರ್ಟ್ಸನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಮುಂದೆ ಇದ್ದ ಪಾರ್ಟ್ಸನ್ನು ಕಟ್ ಮಾಡಿದ ಮೇಲೆ ಈ ಟೆಕ್ಸ್ಟ್ ಎಂಡ್ ಅಂತಲೇ ಇರಬೇಕಾಗುತ್ತೆ. ಸೊ ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿಯಾಗಿರುವಂಥದ್ದು. ಇಲ್ಲಿ ನೀವು ಬ್ಲೂ ಕಲರಲ್ಲಿ ಎರೋ ಮಾರ್ಕ್ ಇದೆ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ವಾಲಿಟಿಯಲ್ಲಿ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿ. ಇವಾಗ ನಾನು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೇನೆ ಹೇಗಾಗಿದೆ ಅಂತ. ಸೊ ಇದಿಷ್ಟು ಈ ವಿಡಿಯೋವನ್ನು ಎಡಿಟ್ ಮಾಡೋದು ಹೇಗೆ ಅಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ರೀತಿಯ ವಿಡಿಯೋವನ್ನು ಎಡಿಟ್ ಮಾಡಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.